ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾನು ಮುಜಂಟಿ ಜೇನು ಅಂದರೆ ಸ್ಟಿಂಗಲ್ಸ್ ಬಿ ಅಂತ ಹೇಳ್ತೇನೆ, ಆ ಜೇನು ತೆಗಿಲಿಕ್ಕೆ ಹೋಗ್ತಿದ್ದೇನೆ. ಅದನ್ನು ಹೇಗೆ ತೆಗೆಯುವುದು, ಅದನ್ನು ಮತ್ತೆ ಒಕ್ಕಲನ್ನು ಹೇಗೆ ಬೇರೆ ಮಾಡೋದು ಎಲ್ಲ ವಿವರಣೆ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ವಿಡಿಯೋನ ಕೊನೆ ತನಕ ನೋಡಿ. ಫಸ್ಟ್ ಟೈಮ್ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡಿ. ಮುಜಂಟಿ ಜೇನು ಹೇಳುವಂಥದ್ದು ನಮ್ಮ ಈ ತೊಡುವೆ ಜೇನಿಗಿಂತ ಸಣ್ಣದು, ನಮ್ಮ ಸೊಳ್ಳೆಯ ಗಾತ್ರದಲ್ಲಿ ಇರ್ತದೆ. ಇದು ಬಿದಿರು ಮತ್ತು ಹಳೆಯ ಮಡಿಕೆ ಏನಾದರೂ ಇಟ್ಟಿದ್ರೆ, ಇಲ್ಲಾಂದರೆ ನಮ್ಮ ಮೀಟರ್ ಬಾಕ್ಸಲ್ಲೆಲ್ಲ ನಾನು ಎಷ್ಟು ನೋಡಿದ್ದೇನೆ. ಸಣ್ಣ ಬಾಕ್ಸ್ಗಳಲ್ಲಿ, ಸಣ್ಣ ಮರದ ಪೊಟಾರೆಗಳಲ್ಲೆಲ್ಲ ವಾಸ ಆಗಿರ್ತದೆ. ಇದು ನನಗೆ ಕಳೆದ ವರ್ಷ ಒಂದು ಬಿದಿರಲ್ಲಿ ಸಿಕ್ಕಿದೆ. ಅದನ್ನೀಗ ಇಲ್ಲಿ ತಂದು ಹಟ್ಟಿ ಹತ್ತಿರ ಕಟ್ಟಿದ್ದೇನೆ. ಇಲ್ಲಿ ನಾವು ಉಂಟಲ್ಲ, ಇರುವೆಗಳು ಬರದ ಹಾಗೆ ಮತ್ತು ಜೇಡರ ಬಲೆಲ್ಲ ಕಟ್ಟುತ್ತದೆ. ಅದು ಕಟ್ಟಿದರೆ ಈ ನೊಣಗಳೆಲ್ಲ ಬಂದು ಅದರಲ್ಲಿ ಸಿಕ್ಕಿ ಹಾಕಿಕೊಂಡು ಸಾಯ್ತದೆ. ಅದನ್ನೆಲ್ಲ ನಾವು ನೋಡ್ತಾ ಇರಬೇಕು. ನಮ್ಮ ಮಾಮೂಲಿ ಜೇನಿಗೆ ಒಂದು 250 300 kg ಈ ಮುಜಂಟಿ ಜೇನಿಗೆ 1,500 3,000ವರೆಗೆ ಹೋಗ್ತದೆ. ಅಂದರೆ ಇದರಲ್ಲಿರುವ ಔಷಧಿಯ ಗುಣದಿಂದ ಇದು ಹಲವು ಮದ್ದಿಗೆಲ್ಲ ಆಗ್ತದೆ. ಕ್ಯಾನ್ಸರಿಗೆಲ್ಲ ಕೇರಳದಲ್ಲಿ ಎಷ್ಟು ಇದು ಸೇಲ್ ಆಗ್ತದೆ ನೋಡಿ. ಇದು ಸಣ್ಣ ಇದು ಮರದ ಪೊಟಾರೆ ಆಗಲಿ, ಇದರ ಮಡಿಕೆ ಇಂಥದ್ದಲ್ಲೆಲ್ಲ ಇದು ಕೂತೊಳ್ಳೋದು. ಹಾಗೆ ಇದರ ಮೇಣ ಕೂಡ ನಮಗೆ ಯೂಸ್ ಆಗ್ತದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ.